ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಿದೆ. ಅದಕ್ಕಂತೂ ನಾನು ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಯಾವ್ಯಾವ ದಿನ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಡೀಟೇಲಾಗಿ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ನನ್ನ ಮನೆಯಲ್ಲಿ ನಾನಂತೂ ಮಂಗಳವಾರದಿಂದನೇ, ಅಂದರೆ ಇನ್ನೂ ಹಬ್ಬಕ್ಕೆ ಇನ್ನೂ ನೆಕ್ಸ್ಟ್ ವೀಕ್ ಹಬ್ಬ ಅಂದರೆ ನಾನು ಈ ವಾರದಿಂದನೇ ನಾನು ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಂಗಳವಾರದಿಂದನೇ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಹಬ್ಬದಷ್ಟೊತ್ತಿಗೆ ಎಲ್ಲ ಕ್ಲೀನಿಂಗ್ ಕೆಲಸಗಳ್ನ ಮುಗಿಸ್ಕೊಂಡ್ರೆ ನಾವು ಶಾಪಿಂಗ್ ಮಾಡೋಕ್ಕಾಗ್ಬೋದು, ಐಟಮ್ಗಳ್ನ ತೊಗೊಬರೋದಕ್ಕಾಗ್ಬೋದು, ಇನ್ನು ಮತ್ತೊಂದು ಏನಾದ್ರು ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಕ್ಲೀನಿಂಗ್ ಕೆಲಸ ಅಂತೂ ಬೇಗನೆ ಮುಗಿಸ್ಕೊಂಡೆ. ಮೊದಲಿಗೆ ಬೆಳಗ್ಗೆನೇ ಎದ್ದು ತಿಂಡಿನ ರೊಟ್ಟಿ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಂತರ ಬೆಡ್ಶೀಟ್ಗಳ್ನೆಲ್ಲ ಮೊದಲು ಒಗ್ದಾಕ್ದೆ. ಏಕೆಂದರೆ ಎಲ್ಲನೂ ಶುಭ್ರವಾಗಿ ಇಟ್ಕೋಬೇಕಲ್ವ, ಅದಕ್ಕೋಸ್ಕರ ನಾವು ಯೂಸ್ ಮಾಡಿದಂಥ ಬೆಡ್ಶೀಟ್ಗಳು ಚಾಪೆಗಳ್ನೆಲ್ಲ ಒಗೆದು ಕ್ಲೀನ್ ಮಾಡಿಕೊಂಡೆ. ನಂತರ ಇನ್ನು ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನ್ ವೆಜ್ ಮನೇಲಿ ಮಾಡೋದು ಬೇಡ ಅಂದ್ಬಿಟ್ಟು ಅವತ್ತೇ ನಾನ್ ವೆಜ್ ಕೂಡ ತರಿಸಿದ್ದೆ. ನಾಳೆ ಬೇಕಾದರೆ ಪಾತ್ರೆಗಳ್ನೆಲ್ಲ ತೊಳ್ಕೊಳ್ಳೋಣ, ಅಷ್ಟರೊಳಗೆ ನಾನ್ ವೆಜ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಚಿಕನ್ನ ತರಿಸ್ಕೊಂಡಿದ್ದೆ. ಅವತ್ತೇ ಚಿಕನ್ನ ತೊಗೊಂಬಂದು ಯಜಮಾನ್ರೆ ಪ್ರಿಪೇರ್ ಮಾಡಿದರು. ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಮಿಕ್ಕಿದ ಬಟ್ಟೆಗಳ್ನೆಲ್ಲ ಒಗ್ದಾಕ್ದೆ. ಅಷ್ಟರೊಳಗೆ ಸಂಜೆ ಆಗೇ ಹೋಯಿತು. ನಾನು ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ಅಷ್ಟರೊಳಗೆ ಕಾಯಿ ಸುಳಿಯೋಕ್ಕೆ ಅಂತ ಬಂದಿದ್ದರು. ಆಲ್ಮೋಸ್ಟ್ 7 o'clock 8 o'clock ಆಗಿತ್ತು. ಆ ಟೈಮಲ್ಲಿ ಕರ್ಕೊಬಂದರು. ಪಾಪ ಅವ್ರಿಗೂ ರಿಸ್ಕ್ ಅನ್ನಿಸ್ತಿತ್ತು. ಯಾಕೆ ಅಂತಂದರೆ ಕತ್ಲೆ ಇತ್ತಲ್ವ, ಹಾಗಾಗಿ ನಾವು ಈ ವೀಕ್ ಹಾಕೋದೇ ಬೇಡ, ನೆಕ್ಸ್ಟ್ ವೀಕ್ ಹಾಕೋಣ ಕಾಯಿನ ಮಂಡಿಗೆ ಅಂತಲೇ ಅಂದ್ಕೊಂಡಿದ್ವಿ. ಆದರೆ ದಿಢೀರಂತ ನಮ್ಮ ಯಜಮಾನ್ರು ಏನೋ ತಲೆ ಕೆಟ್ಟೋರಂಗೆ ಹೋಗಿ ಅವ್ರನ್ನ ಕರ್ಕೊಬಂದು ಕಾಯಿನೆಲ್ಲ ಸುಳಿಸಿದ್ರು. 800 ಕಾಯಿ ಇತ್ತು, 800 ಚಿಲ್ಲರೆ ಕಾಯಿ ಇತ್ತು. ಪಾಪ ನೈಟು ಅದ್ರ ಜೊತೆಗೆ ಅವ್ರು ಒಬ್ಬರೇ ಸುಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಸುಳ್ಕೊಟ್ರು. ಅವರು ಹೊರಗಡೆ ಕಾಯಿ ಸುಳಿತಾ ಇದ್ದರೆ ನಾನು ಮನೆ ಒಳಗಡೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹೆವಿ ಧೂಳಿತ್ತು. ಅಂದರೆ ನಮ್ಮ ಮನೇಲಿ ಸರಿಯಾಗಿ ಕಿಟಕಿ ಬಾಗಿಲು ಏನು ಮುಚ್ಚಲೇ ಇರೋ ಕಾರಣ 24/7 ಓಪನ್ನೇ ಇಟ್ಟರೆ ಇನ್ನೇನಾಗುತ್ತೆ. ಅವಾಗವಾಗ ಗಾಳಿ ಬೀಸಿದಾಗೆಲ್ಲ ಧೂಳೆಲ್ಲ ತುಂಬಿಕೊಂಡು ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಡಸ್ಟ್ ಅಲರ್ಜಿ ಅಂತೂ ಆಗೋಯ್ತು ನನಗೆ. ಮೊದಲಿಗೆ ನಾನು ಹಿಂದೆಗಡೆ ಮನೇನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ಅಲ್ಲೇ ಪಾತ್ರೆಗಳು ಜಾಸ್ತಿ ಇದ್ದಿದ್ದು, ಅದಕ್ಕೋಸ್ಕರ ಅದನ್ನೆಲ್ಲ ಪಾತ್ರೆಗಳ್ನೆಲ್ಲ ಇಳಿಸಿ ನೈಟೇನೆ ಆಚೆಗಡೆ ಎಲ್ಲನೂ ಹಾಕೊಂಬಿಟ್ಟೆ. ಸಣ್ಣ ಸಣ್ಣ ಮಕ್ಕಳು ಕೈಲಿ ಕೆಲಸ ಬೇಗ ಆಗುತ್ತಂತೆ, ಹಾಗಾಗಿ ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡಿಕೊಟ್ರು. ಅವ್ರ ಕೈಲೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಸೋ ಅಂಥ ಕೆಲಸಗಳ್ನೆಲ್ಲ ಮಾಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಹಾಗಾಗಿ ನನ್ನ ಮಕ್ಕಳು ಹೆಲ್ಪ್ ಕೂಡ ತಗೊಂಡು ನಾನು ಕೂಡ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಾವು ವೀಕ್ಲಿ ಒನ್ಸ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿದಾಗ ಸಿಗೋವಂಥ ನೆಮ್ಮದಿ ಯಾವತ್ತೂ ಸಿಗಲ್ಲ. ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಪ್ರತಿಯೊಂದು ರ್ಯಾಕ್ ಎಲ್ಲ ಪೂರ್ತಿ ಕ್ಲೀನಾಗಿ ಒರೆಸಿ, ಧೂಳೆಲ್ಲ ಹೊಡೆದು ಕ್ಲೀನಾಗಿ ಒರೆಸಿಟ್ಟು ಆ ನೆಲ ಎಲ್ಲ ಒರೆಸಿ ಕ್ಲೀನಾಗಿ ಅಷ್ಟೆಲ್ಲ ಕ್ಲೀನ್ ಮಾಡಿದೆ. ಅಷ್ಟರೊಳಗೆ ನನ್ನ ಮಗಂದೊಂದು ಟಾರ್ಚರ್ ಆಗ್ತಿತ್ತು ನನಗೆ. ಅವನು ಮಲಗಿದ್ದಿದ್ರೆ ಏನಾದರೂ ಮಾಡ್ಕೊಬೋದಿತ್ತು. ಅವ್ನು ಮನಗೇ ಇರಲಿಲ್ಲ ನಾವು ಮಲಗೋವರೆಗೂ. ಈ ಕಡೆ ಅವನು ಸಂಭಾಳಿಸ್ಕೊಂಡು ನಾನು ಕೆಲಸನ ಸ್ಟಾರ್ಟ್ ಮಾಡಿದೆ. ನನಗೂ ಧೂಳಿಗೂ ಸಿಕ್ಕಾಪಟ್ಟೆ ದೂರ. ಒಂಚೂರು ಧೂಳಾದ್ರೂ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ. ಅಕ್ಷಿ ಮೇಲೆ ಅಕ್ಷಿ ಬರ್ತಾನೆ ಇರುತ್ತೆ. ಅದನ್ನೊಂದು ಕಡೆ ನಾನು ನಿಭಾಯಿಸ್ಬೇಕಾಗಿತ್ತು. ಮಾತ್ರೆ ತಗೊಳ್ಳೋವರೆಗೂ ನನಗೆ ಸಮಾಧಾನನೇ ಆಗಲ್ಲ. ಅದೊಂದು ಚಿಕ್ಕ ಟ್ಯಾಬ್ಲೆಟ್ ಬರುತ್ತೆ ನೆಗಡಿದು, ಅದೊಂದು ಮತ್ತು ತಲೆನೋವಿನೊಂದು 2 ಮಾತ್ರೆ ತೊಗೊಂಡು ಮಲ್ಕೊಂಡ್ರೆ ನೆಮ್ಮದಿ ಅನಿಸುತ್ತೆ. ಅವಾಗ ಅಲ್ಲಿವರೆಗೂ ಅಕ್ಷಿ ಸೀನು ಬರ್ತಾನೆ ಇರುತ್ತೆ. ಮನೆ ಕ್ಲೀನ್ ಮಾಡುವಾಗಲೇ ನೋಡಿರಿ ವೇಸ್ಟೇಜು ಎಲ್ಲ ಸಿಗೋದು. ಹಂಗೂ ಹಿಂಗೂ ಮಂಗಳವಾರದ ನೈಟು ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಿಂದೆಗಡೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡಿನೇ ನಾನು ಮಲ್ಗೋಕೆ ಹೋಗಿದ್ದು. ಪೂರ್ತಿ ವೀಡಿಯೋನ ನೋಡಿ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮತ್ತೆ ಮುಂದಿನ ವ್ಲಾಗಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ತಾನಾಗೆ ಬುಟ್ಟಿಗೆ ಬಿತ್ತು ಬೀಸದನ ಬಲೆನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲೆ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬೆರ್ರಿ ಹೊಡ್ಕೋತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ್ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ
ಲೂಯಿ ವಿಟ್ಟೊನ್ ಬ್ಯಾಗು ಮಯಾಮಿ ಮಾಡೆಲ್ ಸ್ವಾಗು ನೋಡಲ್ಲ ಪ್ರೈಸ್ ಟ್ಯಾಗು ಅಮ್ಮಮ್ಮ ಇವಳು ಮಿಲಿಯನ್ ಮೇಕಪ್ ಇವಳ ಅಸ್ತ್ರ ಹಾಕ್ತಾಳೆ ಕಾಸ್ಟ್ಲಿ ವಸ್ತ್ರ